8 ವರ್ಷಗಳ ಹಿಂದೆ ನಾನು ಮಳವಳ್ಳಿನಲ್ಲಿ ಒಂದು ಎಲೆಕ್ಷನ್ ಕ್ಯಾಂಪೇನ್ ಹೋಗಿದ್ದೆ. ಅವಾಗ ಗಂಡ ಹೆಂಡತಿ ಇಬ್ರು ಬಂದು ಅದು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು. ಏನು ಭಾಳ ಆಶ್ಚರ್ಯ, ಏನು ಸಾರ್, ನಮ್ಮ ಮಾದೇವ್ ನೆನೆಸ್ಕೊಂಡಂಗೆ ಇವತ್ತು ಅವರು, ಸಾರ್ ನಿಮ್ಮಿಂದ ನೀವು ಮಾಡಿದಂಥ ಯೋಜನೆಯಿಂದ ನಾನು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ. ನನ್ನ ಹೆಂಗಸರು ಸಾಫ್ಟ್ವೇರ್ ಇಂಜಿನಿಯರು, ಅವರು ಅಮೇರಿಕಾದಲ್ಲಿದ್ದರು, ಬಂದಿದ್ದಾರೆ. ನಿಮ್ಮನ್ನು ನೋಡಿ ನಾನು ನಮಸ್ಕಾರ ಮಾಡಬೇಕು ಅಂತ ಬಂದೆ. ನೀವು ಆ ಯೋಜನೆ ತರದೇ ಇದ್ದಿದ್ದರೆ ಫೇಲ್ ಆಗಿ ಹೋಗಿತ್ತು ನಂದು. ನಮ್ಮ ಮನೇಲಿ ಬಿಡಿಸ್ಬಿಡ್ತಾ ಇದ್ರು. ತಕ್ಷಣ ಒಂದೇ ತಿಂಗಳಲ್ಲಿ ಪಾಸ್ ಮಾಡಿಕೊಂಡೆ. ಇಂಜಿನಿಯರಿಂಗು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಹೆಂಡ್ತಿನೂ ಸಾಫ್ಟ್ವೇರ್ ಇಂಜಿನಿಯರು. ಇವತ್ತು ಲಕ್ಷಗಟ್ಟಲೆ ಸಂಬಳ ತಗೊಳ್ತಾ ಬಂದಿದ್ದೀವಿ. ಅವತ್ತು ನಿಮ್ಮ ಯೋಜನೆ ಇಲ್ಲದಿದ್ರೆ ನನ್ನ ಇದೇ ಬದಲಾವಣೆ ಆಗ್ತಿರ್ಲಿಲ್ಲ ಸರ್ ಅಂತ ಹೇಳೋದು ನಾನು ಭಾಳ ಸಂತೋಷ. ಸ್ವಾಗತ ಮಾಡಿದಂಥ ಮಹಾದೇವ್ ಅವರು ಒಂದು ಘಟನೆಯನ್ನು ತಮ್ಮ ಮುಂದೆ ಇಟ್ಟರು. ಅದಕ್ಕೆ ನನಗೆ ಜ್ಞಾಪಕನೇ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಅವನ ಒಂದು ಜೀವಿತಾವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಆದರೆ ನನ್ನ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿ ಅವರು ಸತ್ತ ಮೇಲೂ ಸಹ ಗುರುತಿಸ್ಕೊಳ್ತಾರೆ, ಸಮಾಜದಲ್ಲಿ ನೆನೆಸ್ಕೊಳ್ತಾರೆ ಅನ್ನೋ ಉದಾಹರಣೆ ಅವರು ಹೇಳಿದ ಒಂದು ನಿದರ್ಶನ ನನಗೆ ಜ್ಞಾಪಕ ಬಂತು. ಮತ್ತೊಂದು ನಿದರ್ಶನ ನಿಮಗೆ ಹೇಳ್ತೇನೆ. ಅದನ್ನೇ ಅವರು ಮೊದಲು ಜ್ಞಾಪಕ ಮಾಡಿದ್ರು. ನಾನು ಶಿಕ್ಷಣ ಮಂತ್ರಿಯಾಗಿ 1984ರಲ್ಲಿ ಪ್ರಥಮ ಬಾರಿಗೆ ವಹಿಸ್ಕೊಂಡೆ. 86-87ರಲ್ಲಿ ಪ್ರಾಥಮಿಕ ಶಿಕ್ಷಣ ಮಂತ್ರಿ ಆದಾಗ ಒಂದು ಯೋಜನೆಯನ್ನು ಹೊಸದಾಗಿ ಯೋಚನೆ ಮಾಡಿ ತಂದೆ. ಅದನ್ನು ಮಹಾದೇವ್ ಅವರು ಜ್ಞಾಪಕ ಮಾಡಿದ್ರು. ಅದೇನು ಅಂತಂದರೆ, ಅಲ್ಲಿವರೆಗೂ SSLC ಅಂದರೆ ಭಾಳ ಪ್ರಮುಖವಾದಂಥ ಘಟ್ಟ. ಆವಾಗ SSLC ಪಾಸ್ ಆದರೆ ಆ ಊರಿನಲ್ಲಿ ಒಂದು ವಿಜೃಂಭಣೆ, ನಮ್ಮ ಹುಡುಗ ಪಾಸ್ ಆದ ಅಂತ ದೊಡ್ಡ ವಿಜೃಂಭಣೆ, ಅವನಿಗೆ ದೊಡ್ಡ ಹೆಸರು. ಅಂಥ ಸಂದರ್ಭದಲ್ಲಿ ಪಾಸಾದವ್ರು ಇದೇ ಕಡಿಮೆ, ಫೇಲ್ ಆದ್ರಂತೂ ಅವನ ಭವಿಷ್ಯನೇ ಮುಗೀತು. ಆ ಸಂದರ್ಭದಲ್ಲಿ ನಾನು ಫೇಲ್ ಆಗಿದ್ದೆ. ಮಹಾದೇವರು ಹೇಳಿದಾಗೆ ನಾನು ಒಂದು ಸಾರಿ ಫೇಲ್ ಆಗಿದೆ 88ರಲ್ಲಿ, ಇಲ್ಲ 68ರಲ್ಲಿ. ನಮ್ಮ ಮನೆಯಲ್ಲಿ ಅನುಕೂಲವಾಗಿದ್ದರು. ಹೇಗೋ ಪ್ರೈವೇಟ್ ಟ್ಯೂಷನ್ ಕೊಡಿಸಿ ಹೇಗೋ ಮಾಡಿ ಪಾಸ್ ಮಾಡ್ಕೊಂಡು ಮುಂದೆ ಬಂದೆ. ಶಿಕ್ಷಣ ಮಂತ್ರಿ ಆದೆ. ಆವಾಗ ನನಗೆ ಒಳಿತು. ಅದೇ ನನ್ನ ಜೊತೆ ಫೇಲ್ ಆದವರು ಎಷ್ಟೋ ಜನ ತಮ್ಮ ವಿದ್ಯಾಭ್ಯಾಸವನ್ನೇ ಮೊಟಕುಗೊಳಿಸಿ ಬಡವರು ಫೇಲ್ ಆಗಿ ಹೋಗ್ತಾರೆ. ಬಡವರು ಯಾರು ದೊಡ್ಡ ಬ್ರಾಹ್ಮಣರುಗಳೋ ಅಥವಾ ವೈಶ್ಯರು ಯಾರು ಫೇಲ್ ಆಗೋದಿಲ್ಲ. ರ್ಯಾಂಕ್ಗಳು ಫಸ್ಟ್ ಕ್ಲಾಸ್ಗಳೇ ಮಾಡೋ ಅಂಥವ್ರು ಅವರೆಲ್ಲ. ಫೇಲ್ ಆಗ್ತಕ್ಕಂಥವ್ರು ದೀನ ದಲಿತರು, ಹಿಂದುಳಿದವರು, ರೈತರ ಮಕ್ಕಳು ತಾನೇ ಫೇಲ್ ಆಗೋರು. ಹಾಗೆ ನಾವು ಫೇಲ್ ಆದರೆ ಅವ್ರ ಭವಿಷ್ಯ ಹಾಳಾಗಿ ಹೋಗ್ತಾರಲ್ಲ ಅಂತೇಳಿ ನಾನೇನು ಮಾಡಿದೆ, ಅವಾಗ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆಗ್ತಾಯಿದ್ದ ಪರೀಕ್ಷೆಯಲ್ಲಿ ಎಷ್ಟೋ ಜನ ಆಸಕ್ತಿ ಬಿಟ್ಬಿಟ್ಟು ಪರೀಕ್ಷೆನೇ ತಗೊಳ್ತಿರ್ಲಿಲ್ಲ. ಬಿಟ್ಬಿಟ್ಟು ತಮ್ಮ ಹೊಲ ಗದ್ದೆಗಳಿಗೆ ಕೆಲಸ ಮಾಡಿಕೊಂಡು ಕೂಲಿ ಕಂಬಳನೋ ಮಾಡಿ ಅವ್ರ ವಿದ್ಯಾಭ್ಯಾಸವನ್ನೇ ಮೊಟ್ಟುಗೊಳಿಸ್ತಾ ಇದ್ರು. ಅದಕ್ಕೆ 190 ಜನ ಆ ರೀತಿ ಆಗ್ತಾಯಿದ್ರು. ಅದಕ್ಕೆ ನಾನೇನು ಯೋಚನೆ ಮಾಡಿದೆ, ಯಾಕೆ 5-6 ತಿಂಗಳವರೆಗೂ ಕಾಯಬೇಕು? ಒಂದೇ ತಿಂಗಳಲ್ಲಿ ಎಕ್ಸಾಮಿನೇಷನ್ ಮಾಡಿ ಪಾಸ್ ಮಾಡಿದವರು ಮಾರ್ಚ್ ಜೊತೆಗೆ ಪಾಸ್ ಆದವ್ರ ಜೊತೆಗೆ ಇವರು ಏಪ್ರಿಲ್ ಮೇ ಜೂನ್ನಲ್ಲೂ ಹೋಗ್ಬೋದಲ್ಲ ಅಂತೇಳಿ ಅದನ್ನ ಬದಲಾವಣೆ ಮಾಡಿದೆ. ಇಡೀ ಇಂಡಿಯಾ ದೇಶದಲ್ಲಿ ಅದು ಪ್ರಥಮ ಬಾರಿಗೆ ಆ ಯೋಚನೆ ನಾ ತಂದದ್ದು ಇಡೀ ದೇಶದಲ್ಲಿ. ಆವಾಗ ಬಹಳ ವಿರೋಧ ಬಂತು ನಮ್ಮ ಕ್ಯಾಬಿನೆಟ್ ಒಳಗಡೆನೆ. ಏನು ಹೊಸದಾಗಿ ಇದುವರೆಗೂ ನಡ್ಕೊಂಡು ಬಂದಂಥ ವ್ಯವಸ್ಥೆಯನ್ನ ಏನು ಬದಲಾವಣೆ ಮಾಡ್ತಾ ಇದ್ದೀರಿ ನೀವು, ಇದರಿಂದ ಅನಾಹುತಗಳು ಏನೇನಾಗ್ತದೆ, ಏನೇನೋ ಅಪಪ್ರಚಾರಗಳು ನನ್ನ ಮೇಲೆ ಹೊರಿಸಿ ನನ್ನ ದೊಡ್ಡ ಗಲಾಟೆ ಆಯಿತು ನನ್ನ ಮೇಲೆ ಕ್ಯಾಬಿನೆಟ್ ಒಳಗಡೆ. ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಇದ್ರ ಅನುಕೂಲ ಆಗ್ತದೆ ಬಡವರುಗಳಿಗೆ. ಆವಾಗ ನಮ್ಮ ಕ್ಯಾಬಿನೆಟ್ ಇದ್ದಂಥ ದಿವಂಗತ ನಜೀರ್ ಸಾಹೇಬರು ಭಾಳ ಯೋಚನೆ ಮಾಡಿ ಸೋಮಶೇಖರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಭಾಳ ಒಳ್ಳೆಯ ವ್ಯವಸ್ಥೆ, ಅದರಿಂದ ಅದನ್ನು ಮಾಡಲಿಕ್ಕೆ ಸರ್ ಚೆನ್ನಾಗಿದೆ, ಒಳ್ಳೆ ಯೋಚನೆ ಮಾಡೋಣ ಅಂತ. ಅದನ್ನು ಆಯಿತು ಎಕ್ಸ್ಪೆರಿಮೆಂಟಾಗಿ ಮಾಡಿ ಅಂತ ಹೇಳಿದ್ರು. ನಾನೇ ಆವಾಗ IAS ಅಧಿಕಾರಿಗಳು ನನಗೆ ಸಹಕಾರ ಕೊಡಲಿಲ್ಲ. ಕಮಿಷನರ್ ಇರ್ಬೋದು,
ಸೆಕ್ರೆಟರಿ ಇರ್ಬೋದು, ಯಾರು ಸಹಕಾರ ಕೊಡಲಿಲ್ಲ. ನಾನೇ ಒಬ್ಬ ನಿಂತ್ಕೊಂಡು ಎಕ್ಸಾಮಿನೇಷನ್ ಬೋರ್ಡ್ಗೆ ಹೋಗಿ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಮಾಡಿ ಪರೀಕ್ಷೆ ಪಾಸಾಯಿತು. 25,000 ಜನ ಹುಡುಗರು 88ನೇ ಇಸ್ವಿನಲ್ಲಿ 25,000 ಸಪ್ಲಿಮೆಂಟ್ರಿಯಲ್ಲೇ ಪಾಸಾದ್ರು ಜೂನ್ನಲ್ಲಿ. ಅದರಲ್ಲಿ ನಮ್ಮ ಕ್ಯಾಬಿನೆಟ್ ಮಂತ್ರಿಯ ಮಗ ಒಬ್ಬ ಪಾಸಾದ. ಅವ್ರಿಗೆಲ್ಲ ದಿಗ್ಭ್ರಮೆ ಆಯಿತು, ಏನು ಸೋಮಶೇಖರ್ ಇಂಥ ವ್ಯವಸ್ಥೆ ಮಾಡ್ತಾರೆ. ಅದು 39 ವರ್ಷ ಆಗಿದೆ. ನಾನು ಒಂದು 8-10 ವರ್ಷಗಳ ಹಿಂದೆ ನಾನು ಮಳವಳ್ಳಿನಲ್ಲಿ ಒಂದು ಎಲೆಕ್ಷನ್ ಕ್ಯಾಂಪೇನ್ ಹೋಗಿದ್ದೆ. ಅವಾಗ ಗಂಡ ಹೆಂಡತಿ ಇಬ್ಬರು ಬಂದು ಅದು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು. ಏನು ಭಾಳ ಆಶ್ಚರ್ಯ, ಏನು ಸಾರ್ ನಮ್ಮ ಮಾದೇವ್ ನೆನೆಸ್ಕೊಂಡಂಗೆ ಇವತ್ತು ಅವರು, ಸಾರ್ ನಿಮ್ಮಿಂದ ನೀವು ಮಾಡಿದಂಥ ಯೋಜನೆಯಿಂದ ನಾನು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ. ನನ್ನ ಹೆಂಗಸರು ಸಾಫ್ಟ್ವೇರ್ ಇಂಜಿನಿಯರು, ಅವರು ಅಮೇರಿಕಾದಲ್ಲಿದ್ದರು, ಬಂದಿದ್ದಾರೆ. ನಿಮ್ಮನ್ನು ನೋಡಿ ನಾನು ನಮಸ್ಕಾರ ಮಾಡಬೇಕು ಅಂತ ಬಂದೆ. ನೀವು ಆ ಯೋಜನೆ ತರದೇ ಇದ್ದಿದ್ದರೆ ಫೇಲ್ ಆಗಿ ಹೋಗಿತ್ತು ನಂದು. ನಮ್ಮ ಮನೇಲಿ ಬಿಡಿಸ್ಬಿಡ್ತಾ ಇದ್ರು. ತಕ್ಷಣ ಒಂದೇ ತಿಂಗಳಲ್ಲಿ ಪಾಸ್ ಮಾಡಿಕೊಂಡೆ. ಇಂಜಿನಿಯರಿಂಗು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಹೆಂಡ್ತಿನೂ ಸಾಫ್ಟ್ವೇರ್ ಇಂಜಿನಿಯರು. ಇವತ್ತು ಲಕ್ಷಗಟ್ಟಲೆ ಸಂಬಳ ತಗೊಳ್ತಾ ಬಂದಿದ್ದೀವಿ. ಅವತ್ತು ನಿಮ್ಮ ಯೋಜನೆ ಇಲ್ಲದಿದ್ರೆ ನನ್ನ ಇದೇ ಬದಲಾವಣೆ ಆಗ್ತಿರ್ಲಿಲ್ಲ ಸರ್ ಅಂತ ಹೇಳೋದು ನನಗೆ ಭಾಳ ಸಂತೋಷ ಆಯಿತು. ಹಾಗೆ ಒಬ್ಬ ಮನುಷ್ಯ ದೂರಾಲೋಚನೆಯಿಂದ ಅಧಿಕಾರ ಅವಶ್ಯಕತೆ ಸಿಕ್ಕಿದಾಗ ಏನು ಮಾಡಿದ್ದಾನೆ ಅದು ಒಳ್ಳೇದಾಗಿದ್ರೆ ಜನ ನೆನೆಸ್ಕೊಳ್ತಾರೆ. ಅದೇನಾದ್ರು ಸಾರ್ವಜನಿಕವಾಗಿ ಒಳ್ಳೇದಾಗದೇ ಇದ್ರೆ ಅದನ್ನ ತೂಚಿ ಅಂತೇಳಿ ಮರ್ತು ಬಿಡ್ತಾರೆ, ಅವನ ಬಗ್ಗೆ ಟೀಕೆನೂ ಮಾಡ್ತಾರೆ. ಇವತ್ತು ಅದೇ ಒಂದು ಸಂದರ್ಭ ನಮ್ಮ ಇವತ್ತೆಲ್ಲ ಮಹಿಳೆಯರೆಲ್ಲ ಏನು ಸೇರಿದ್ದೀರಿ ಇವತ್ತು, ಇದು ಭಾಳ ಸಂತೋಷ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಇಡೀ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ 19ನೇ ಒಂದು ಇದರಲ್ಲಿ 19ನೇ ಶತಮಾನದಲ್ಲಿ ಸಾವಿತ್ರಿಬಾಯಿ ಫುಲೆ ಆ ಹೆಣ್ಮಗಳು ಅವತ್ತು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅವ್ರನ್ನ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಶಿಕ್ಷಕಿಗೆ ಪ್ರಥಮ ಶಿಕ್ಷೆ ಇಡೀ ದೇಶದಲ್ಲಿ ಒಂದು ಶಾಲೆ ತೆಗೆದು ಹೊರಡ್ತಾಳೆ, ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ. ಆವಾಗ ಮೇಲ್ವರ್ಗದ ಜನ ಸಂಪ್ರದಾಯಸ್ಥರವರು ಅವ್ರನ್ನ ಟೀಕೆ ಮಾಡಿ ಅವ್ರ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಸಗಣಿ ಹೆಚ್ಚಿದ್ದಾರೆ, ಅವ್ರಿಗೆ ಅಮ್ಮನಿಗೆ ಅವಮಾನ ಮಾಡಿದ್ದಾರೆ. ಏನು ಈ ರೀತಿ ಮಾಡ್ತಾ ಇದ್ದೀಯ ನೀನು, ನಮ್ಮ ಈ ಒಂದು ಮನುಕುಲಕ್ಕೆ ಅವಮಾನ ಮಾಡ್ತಾ ಇದೆಯಾ, ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕಲಿಸೋದುಂಟಾ ಅಂತ ಏನನ್ನು ಅವ್ರವ್ರ ಸಂಪ್ರದಾಯದಾಗೆ ಯೋಚನೆ ಮಾಡಿ ಆ ಅಮ್ಮನಿಗೆ ಅವಮಾನ ಮಾಡೋದು ಉಂಟು. ಅದನ್ನು ಲೆಕ್ಕಿಸದೆ ಪ್ರಥಮವಾಗಿ ಇವತ್ತು ಮಹಿಳೆಯರಿಗೆ ವಿದ್ಯಾಭ್ಯಾಸ ಕಲಿಸ್ತಂತ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು, ಅವರ ಗಂಡರು, ಅವರ ಪತಿಯವರು ಸಹ ಸಮಾಜ ಸೇವೆಯಲ್ಲಿ ಹೊರಟಂಥವ್ರು. ಇವರಿಬ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗುರುಗಳಿದ್ದಾಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1920ರಲ್ಲಿ ಅವರ ಒಂದು ಇದನ್ನು ಪ್ರಾರಂಭ, ಅದನ್ನು ಅನುಸರಿಸ್ಕೊಂಡದ್ದು. ಅವ್ರ ಜೀವನದಲ್ಲಿ ಸಂವಿಧಾನ ಬರೀಬೇಕಾದ್ರೆ, ಹೋರಾಟ ಮಾಡಿ ಈ ಒಂದು ಬದಲಾವಣೆ ತರಬೇಕಾದ್ರೆ ಇಡೀ ದೇಶದಲ್ಲಿ ಅವರು ಅನುಸರಿಸಿದಂಥ ನೀತಿ ಬುದ್ಧ, ಬಸವಣ್ಣ, ಅದಾದಮೇಲೆ ಸಾವಿತ್ರಿಬಾಯಿ ಫುಲೆ ಮತ್ತು ಫುಲೆಯವರ ದಂಪತಿಗಳು.